ಆ ರಾಮನಿಗೆ ವನವಾಸ ತಪ್ಪಿಲ್ಲ ಅಂತ ಹೇಳ್ತಾರೆ. ಆ ಥರ ಅಪ್ಪಾಜಿ ಒಂದಿನ ಕಿಡ್ನಾಪ್ ಆಗ್ತಾರೆ. ಆ ದಿನಗಳು ಅಂದ್ರೆ ನಿಮ್ಮ ಫಸ್ಟ್ ನ್ಯೂಸ್ ಬಂದಿದ್ದು, ನೀವು ಅದಕ್ಕೆ ರಿಯಾಕ್ಟ್ ಮಾಡಿದ್ದು, ಆ ದಿನ ನೆನಪಿಸ್ಕೊಳ್ಳಿ. ಜಸ್ಟ್ ಗೋ ಬ್ಯಾಕ್ ಅಂಡ್ ಟೆಲ್ ಮಿ ವಾಟ್ ಹ್ಯಾಪನ್ ಎಕ್ಸಾಕ್ಟ್. ನಾನು ನನ್ನ ಫ್ರೆಂಡ್ ಮನೇಲಿ ಇದ್ದೆ ಪೇಜಿ. ನಮ್ಮ ತಾಯಿ ಫೋನ್ ಬರುತ್ತೆ ನನಗೆ. ಮೊಬೈಲಲ್ಲಿ ಫೋನ್ ಬಂದ ತಕ್ಷಣ ಅಮ್ಮ ಯಾಕೆ ಮಾಡ್ತಾರೆ, ಆ ಗಾಜೂರಿಂದ ಮೊಬೈಲ್ ಸಿಗಲ್ವಲ್ಲ, ಹೆಂಗ್ ಮಾಡ್ತಾರೆ ಅಮ್ಮ, ಬೇರೆ ಎಲ್ಲಿ ಬಂದಿದ್ದಾರೆ ಅಂತ ಫೋನ್ ತೆಗೆದೆ. ಅಮ್ಮ ಎಲ್ಲಿಂದ ಮಾತಾಡ್ತಿದೆ ಅಂತ. ಇಲ್ಲಪ್ಪ ಪಕ್ಕದಲ್ಲಿ ಯಾರಿದ್ದಾರೆ, ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಇದೆ. ಅವ್ರಿಗೇನಂದ್ರೆ ನನ್ಗೆ ಹಾರ್ಟ್ ಸರಿ ಇಲ್ವಲ್ಲ, ನನಗೇನೋ ತೊಂದರೆ ಆಗುತ್ತಂತ. ಪಕ್ಕದಲ್ಲಿ ಯಾರು ಇದ್ದಾರಾ, ನಿಧಾನವಾಗಿ ಕೇಳು. ಏನೂ ಆಗಿಲ್ಲ, ಅಪ್ಪಾಜಿನ ಕಿಡ್ನಾಪ್ ಮಾಡ್ಬಿಟ್ರು ಕಂದ. ಏನು ಮಾತಾಡ್ತಿದ್ಯಮ್ಮ ನೀನು? ಹೌದಪ್ಪ, ನೀನು ಯಾರಿದ್ದಾರೆ ಪಕ್ಕದಲ್ಲಿ ಇದ್ದಾರೆ? ಇಲ್ಲ ಎಲ್ಲ ಫ್ರೆಂಡ್ಸ್ ಇದ್ದಾರೆ, ನೀನು ಅಲ್ಲಿ ಕೂತ್ಕೊ, ಒಂದು ಕಡೆ ಕೂತ್ಕೊ ಅಂತ ಹೇಳ್ತಾವ್ರೆ. ನನ್ನನ್ನು ಗೈಡ್ ಮಾಡ್ತಾರೆ ಅವರು. ಮನೆಗೆ ಯಾರಿಗೂ ಹೇಳಬೇಡ, ನಾನು ಬಂದು ಹೇಳ್ತೀನಿ ಅಂತ ಹೇಳಿ. ನನಗೆ ಅಲ್ಲಿ ಅದು ಮಾಡ್ತೋಯ್ತು, ಅಮ್ಮ ಹೆಂಗೆ ತಡ್ಕೊಂಡಿದ್ದಾರೆ ಅಂತ ಅದನ್ನು ಕಣ್ಣಲ್ಲಿ ನೋಡಿ ಅಂತ. ಆ ಮಳೆಯಲ್ಲಿ ಬರ್ತಾರೆ ಅಮ್ಮ, ಅಲ್ಲಿಂದ ಬಂದು 48 hours ನಿದ್ದೆ ಮಾಡಲ್ಲ ಅಮ್ಮ. ಸುತ್ತೀವಿ ನಾವು ಎಲ್ಲ ಕಡೆ, ಮೆಡ್ರಾಸ್ಗೆ ಹೋಗ್ತೀವಿ, ಬರ್ತೀವಿ, ಪ್ರೆಸ್ ಮೀಟ್ ಮಾಡ್ತೀವಿ. ಅಮ್ಮ ಹಂಗೆ ತಡ್ಕೊಂಡಿದ್ದಾರೆ. ಮತ್ತೆ ಇಡೀ ಕುಟುಂಬ, ಇಡೀ ರಾಜ್ಯ ಅವ್ರ ಜೊತೆಗಿರುತ್ತೆ. ಆಮೇಲೆ ಯಾವತ್ತೂ ನಮ್ಮ ಹತ್ರ ಹಂಚ್ಕೊಳ್ಳಿಲ್ಲ. ಏನಾರು ಕೇಳಿದ್ರೆ ನೋವು, ಅದು ನಂದು ಆಸ್ತಿ, ಅದು ನಾನು ಯಾರಿಗೂ ಹಂಚ್ಕೊಳ್ಳೋದು, ನಂದದು. ಹಂಚ್ಕೊಳ್ಳೋದು ಬರೀ ಸಂತೋಷನ, ನೋವಲ್ಲ ಅಂತ ಕೊನೆವರೆಗೂ ಹೇಳಿಲ್ಲ. ಅಲ್ಲಿ ನಡೆದಿದ್ದು ಏನು ಗೊತ್ತಿಲ್ಲ ನಿಮಗೆ? ಅವ್ರು ನಮ್ಗೆ ಹೇಳಲೇ ಇಲ್ಲ. ಅವರು ನಮ್ಗೆ ತುಂಬ ಇಷ್ಟ ಆಗಿದೆ ಅಪ್ಪಾಜಿಲಿ. ಆ್ಯಕ್ಟಿಂಗು, ಪರ್ಫಾರ್ಮೆನ್ಸ್ ಎಲ್ಲ ಸೆಕೆಂಡ್ರಿ. ಸರಳತೆ, ನಟಸಾರ್ವಭೌಮ ಅನ್ನೋದಕ್ಕಿಂತ ಸರಳತೆ ಸಾರ್ವಭೌಮ ಅಂದರೆ ಅದು ಭಾರಿ ಪಕ್ವಾಗಿರುತ್ತೆ ಅವ್ರಿಗೆ. ಮೊದಲನೇ ಪಿಕ್ಚರಿಗೆ ಬರ್ತಾರೆ, ಬೇಡ ಕಣ 53ಗೆ, ಒಂದು ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕ್ತಾರೆ. ಕ್ರಮೇಣ ಡಾಕ್ಟರೇಟ್ ತಗೋತಾರೆ, ದಾದಾ ಸಾಹೇಬ್ ತಗೋತಾರೆ, ಅವತ್ತು ಅದೇ ಪಂಚೆ ಶರ್ಟ್ ಹಾಕತ್ತಾರೆ. ಕೊನೆಯಲ್ಲಿ ಪ್ರಾಣ ಬಿಡ್ತಾರೆ, ಅವತ್ತು ಅದೇ ಪಂಚೆ ಶರ್ಟ್ ಹಾಕ್ತಾರೆ. ಲುಕ್ ಇಸ್, ಅವ್ರು ಚೇಂಜೇ ಹಾಕೊಳ್ಳಿಲ್ಲ. ರಾಜ್ಕುಮಾರ್ ಆದರೂ ಮುಖವಾಡ ಮಾತ್ರ ಮುತ್ತರಾಜದೇ ಹಾಕೊಂಡಿರ್ತಾರೆ ಅವರು. ಇದು ಅಪ್ಪಾಜಿ. ನಾನೊಬ್ಬ ಹಳ್ಳಿನವನು, ಮುಗ್ಧ, ನನಗೇನು ಗೊತ್ತಿಲ್ಲ, ಕಲಿಬೇಕು ಅಂತಾನೆ ಕಲಿತಾ ಇರ್ತಾರೆ. ಏಪ್ರಿಲ್ 12, 2006 ನೋಡಿ, ಅವರು ಹುಟ್ಟಿದ ಬುಧವಾರ, ಅವ್ರ ದೇಹ ಬಿಟ್ಟಿದ್ದ ಬುಧವಾರ, ನಮ್ಮ ತಾಯಿ ಹುಟ್ಟಿದ ಬುಧವಾರ, ದೇಹ ಬಿಟ್ಟಿದ್ದ ಬುಧವಾರ. ಎಷ್ಟು ಚೆನ್ನಾಗಿ ಸೇರಿದ್ದಾರೆ ನೋಡಿ. ನಮ್ಮ ತಾಯಿ ತೊಟ್ಲಲ್ಲಿದ್ದಾಗ 2 ತಿಂಗಳು ಮಗುಳಿ ಅವ್ರಿಗೆ ಮದುವೆ ಪ್ರಸ್ತಾಪ ಆಗುತ್ತೆ. ನಮ್ಮ ತಾತ ಹೋಗಿ, ನೀನೇ ಸೊಸೆಯಾಗಿ ಬರಬೇಕು ಈ ಮಗು ಅಂತ. ಕ್ರೇಡಲಿಂದ ಶುರುವಾಗಿ ಕಾಫಿನ್ ಬಾಕ್ಸ್ವರೆಗೂ ಜೊತೆಲಿ. ಇವತ್ತು ನೋಡಿ ಒಟ್ಟಿಗೆ ಮಲಗಿದ್ದಾರೆ. ಅವ್ರ ಜರ್ನಿ ನೋಡಿ, ಇನ್ನೂ 100 ವರ್ಷ ಹೋದ್ರೂ ಆ ಭೂಮಿಯಲ್ಲಿ ಅವರಿಬ್ರು ಜೊತೆಗೆ ಇರ್ತಾರೆ. ಇಬ್ರು ಡಾಕ್ಟರೇಟ್ ತಗೋತಾರೆ, ಇಬ್ರು ಹೆಸರು ರಸ್ತೆ ಆಗುತ್ತೆ, ಇಬ್ರು ದಾದಾ ಸಾಹೇಬ್ ತಗೋತಾರೆ. ಲುಕ್ ಅಟ್ ದ ಹಸ್ಬೆಂಡ್ ಅಂಡ್ ವೈಫ್. ಪಾರ್ವತಿ ಪರಮೇಶ್ವರ್ ಅಂತಾನೆ ಬದುಕ್ತಾರೆ. ಇದೊಂದು ಒಂಥರ ಸರ್ಕಲ್ ಅವ್ರ ಲೈಫ್. ಅಬ್ಸಲ್ಯೂಟ್ಲಿ. ಇವತ್ತಿನ ಎಲ್ಲರ ಮಾತಲ್ಲೂ ಒಂದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇರೋದು ಅಮ್ಮವರ ಸ್ವಭಾವ, ಅವರ ದಿಟ್ಟತನ, ಅವರ ನೇಚರ್. ನೀವು ಹೇಳ್ತೀರಿ ಅಣ್ಣವ್ರು ಕಿಡ್ನಾಪ್ ಆದ ಕೂಡ ಎಷ್ಟು ಕೂಲ್ ಆಗಿದ್ರು ಅವರು ಅಂತ. ಅವರ ವ್ಯಕ್ತಿತ್ವ, ಅವ್ರ ಬಗ್ಗೆ ನೀವು ಆಗಾಗ ಮಾತಾಡ್ತಾನೆ ಇರ್ತೀರಿ. ನಮ್ಮ ತಂದೆ ಒಂದು ಎಕ್ಸಾಂಪಲ್ ಹೇಳಿದ್ರು, ನಮ್ಮಮ್ಮ ಏನು ಅಂತ, ಈ ಸ್ವಿಚ್ ಹಾಕು ಕಂದ ಅಂದರು. ಸ್ವಿಚ್ ಹಾಕಿದೆ, ಈ ಲೈಟ್ ಉಡೀತು. ಇದು ನಾನು, ಈ ಬೆಳಕು ನಾನು. ಈ ಬೆಳಕು ಉರಿಬೇಕಾದ್ರೆ ಏನು ಬೇಕು? ಸ್ವಿಚ್ ಬೇಕಾ? ಅಲ್ಲ ಕಣ್ಕಂದ, ಒಳಗಡೆ ಕರೆಂಟ್ ಬೇಕು. ಆ ಕರೆಂಟ್ ನಿಮ್ಮ ಅಮ್ಮ ಅಂದ್ರು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಒಂದು ಗಂಡ ಹೆಂಡತಿ. ಸೋ ಬ್ಯೂಟಿಫುಲ್. ವೆಲ್ಕಮ್ 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 ವೆಲ್ಕಮ್. ಒಂದು ಪ್ರಪಂಚ. ಅದೇ ಇಲ್ಲಿ ಗುರು ಬರಕ್ಕಾಗಿಲ್ವಂತೆ. ಗುರು ಅದೇ ಮದುವೆ ಆಗ್ತಿದ್ದಾನಲ್ಲ, ಒಂದ್ ಸ್ವಲ್ಪ ಬಿಸಿ ಆಗ್ಬಿಟ್ಟಿದ್ದಾನೆ. ಓ, ಮದುವೆ ಆಗ್ತಾನೆ ಹುಡುಗ, ಅದ್ರಲ್ಲಿ ಬಿಸಿನಾ? ಅಲ್ಲಪ್ಪ, ತಮ್ಮನ ಮದುವೆ ಬಗ್ಗೆ ಹೇಳ್ತೇನೆ, ನಿಮ್ಮ ಮದುವೆ ಬಗ್ಗೆ ಹೇಳಿ ಬಗ್ಗೆ. ನೀನೇ ಹೇಳಿದ್ದೆಲ್ಲಪ್ಪ, ಲೈಫಲ್ಲಿ ನಿಂಗೆ ಏನ್ ಇಷ್ಟ ಅದ್ ಮಾತ್ರ ಮಾಡು, ನಿಂಗೆ ಏನ್ ಖುಷಿ ಕೊಡುತ್ತೆ ಅದ್ ಮಾಡು ಅಂತ. ಸೊ ಅದಕ್ಕೆ ಯಾವಾಗ ಖುಷಿ ಕೊಡುತ್ತೆ ನನ್ಗೆ ನಿಂಗೆ ಇಬ್ರಿಗೂ, ಅವಾಗ ನಾನು ಮದುವೆ ಆಗ್ತೀನಿ. ಓಕೆ ಮಗನೇ. ನಿಮ್ಮ ತಾಳಿ ಕಟ್ಟೋದ್ ಬಗ್ಗೆ ಏನೋ ಡೌಟ್ ಇತ್ತಂತಲ್ಲ, ಕ್ಲಿಯರ್ ಮಾಡಿದಂತ ಅಪ್ಪ ಏನದು? ಅದೇ ಚಿಕ್ಕ ವಯಸ್ಸಲ್ಲಿ ಸಿನಿಮಾ ಎಲ್ಲ ನೋಡ್ಬೇಕಂದ್ರೆ ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ, ಮಗು ಹುಟ್ಟೋದು ಹೇಗೆ ಅಂದ್ರೆ, ಒಂದು ಯಾರು ತಾಳಿ ಕಟ್ಟಿದ ತಕ್ಷಣ, ಮದುವೆ ಆದ ತಕ್ಷಣ ಮಗು ಹುಟ್ಟುತ್ತೆ ಅಂತ. ಸೊ ನಾನು ಈ ಥರ ಒಂದು ಶೂಟಿಂಗ್ ಅಲ್ಲಿ ಇದ್ದೆ. ಆಕ್ಚುಲಿ ಒಂದು ಪಿಕ್ಚರ್ ಹೆಸರು ಜ್ಞಾಪಕಕ್ಕೆ ಬರ್ತಾರ. ಅಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಿದ್ದಾರೆ. ಡ್ಯಾಡ್ ಬಂದ್ಬಿಟ್ಟು ಆ ಹೀರೋಯಿನ್ಗೆ ತಾಳಿ ಕಟ್ತಾ ಇದ್ದಾರೆ. ಸೊ ಅಲ್ಲಿ ನಂಗೆ ಒಳಗಡೆನೆ ಒಂಥರ ಏನೋ ಅಂತ ಫೀಲ್ ಸ್ಟಾರ್ಟ್ ಆಗೋಯ್ತು. ಶಿಟ್, ಈಗ ತಿರ್ಗಾ ಮಗುಗೆ ಆಗ್ಬಿಟ್ರೆ ಹೇಗೆ ಅಂತ. ಸೊ ಆಮೇಲೆ ಇನ್ನೊಂದು ಪಿಕ್ಚರ್ ನೋಡಿದ್ರೆ, ಇನ್ನೊಂದು ಪಿಕ್ಚರಲ್ಲೂ ಅದೇ ಸೀನ್ ಇತ್ತು. ಟೆನ್ಷನ್ ಅಲ್ಲಿದ್ದೆ, ಏನಿದು ಅಂತ. ಆಮೇಲೆ ಸ್ವಲ್ಪ ಬೆಳೆದ ಮೇಲೆ ಗೊತ್ತಾಯ್ತು. ಡೌಟ್ ಅವ್ ಮುಂದೆ ಯಾರಾದ್ರೂ ಅಣ್ಣ ತಮ್ಮ ಬಂದ್ಬಿಡ್ತಾರೆ, ಯಾರು ಬರಲ್ಲ. ವೆರಿ ಗುಡ್ ಫಾದರ್. ಸೊ ಬೇರೆ ಡ್ಯಾಡ್ ಬಗ್ಗೆ ಹೇಳ್ಬೇಕಂದ್ರೆ, ರಾಜ್ಕುಮಾರ್ ಮೊಮ್ಮಗ ಇಲ್ಲ ನನ್ನ ಮಗ ಅದೇನು ತಲೆಯಲ್ಲಿ ಇಟ್ಕೊಂಡ್ಬಿಡ, ಸುಮ್ಮನೆ ವಿನಯ್ ಆಗಿರು, ವಿನಯ್ಗೆ ಏನಿಷ್ಟ ಅದು ಮಾತ್ರ ಮಾಡು ಅಂತ ಹೇಳಿದ್ರು. ಸೊ ಅದನ್ನೇ ನಾನು ಮಾಡ್ಕೊಂಡು ಬಂದಿದ್ದೀನಿ. ಅದು ನನ್ನ ಲೈಫಲ್ಲಿ ತುಂಬ ಹೆಲ್ಪ್ ಆಗಿದೆ. ಇನ್ನೊಂದು ಹೇಳಂದ್ರೆ, ಅವರು ಸಕ್ಸಸ್ ಫೇಲಿಯರ್ ಒಂದು ಅಕ್ಸೆಪ್ಟ್ ಮಾಡೋದು. ಸಕ್ಸಸ್ನು ಒಂದೇ ಥರ ಅಕ್ಸೆಪ್ಟ್ ಮಾಡ್ತಾರೆ, ಫೇಲಿಯರ್ನು ಒಂದೇ ಥರ ಅಕ್ಸೆಪ್ಟ್ ಮಾಡ್ತಾರೆ, ಹೆಲ್ತ್ನು ಒಂದೇ ಥರ ಅಕ್ಸೆಪ್ಟ್ ಮಾಡ್ತಾರೆ, ಆಮೇಲೆ ಸಿಕ್ನೆಸ್ನು ಒಂದೇ ಥರ ಅಕ್ಸೆಪ್ಟ್ ಮಾಡ್ತಾರೆ. ನಿಮ್ದೇ ಮಗನೇ ಅದು. ನೀವು ಕೊಟ್ಟರೆ ಖುಷಿಯಿಂದ ಸರಿ ಹೋಗಿರೋದು ನಾನು.
ಓಯ್ ಚಿಕ್ಕವ್ರು ಯಾವಾಗಲೂ ಹಿಂಗೇನೆ, ಮದುವೆ ಫಸ್ಟು. ವೆಲ್ಕಮ್ ಟು ದ ಶೋ ಗುರು, ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್. ಚಪ್ಪಾಳೆ ಲೋಕಕ್ಕೆ ಸ್ವಾಗತ. ಇವರು ಹೀರೋ ಆಗಿ ಇಂಟ್ರೊಡ್ಯೂಸ್ ಆಗ್ತಿದಾರಂತೆ. ಮೊನ್ನೆ ನಮ್ಮ ಜಿ ನಟ ಸಾರ್ವಭೌಮ ಈವೆಂಟ್ ಅಲ್ಲಿ ಇವರು ಡ್ಯಾನ್ಸ್ ಮಾಡಿದ್ರು, ಅದ್ಭುತ ಡ್ಯಾನ್ಸ್ ಮಾಡಿದ್ರು. ಫಸ್ಟ್ Thank ಇವರು you, sir. ಸೋಲೋ. Thank you. ವೆರಿ ಗುಡ್. ಎಸ್ ಓವರ್ ಟು ಯು. ಪಪ್ಪನ ಬಗ್ಗೆ ಅದೇ ವಿನಯ್ ಹೇಳ್ದಂಗೆ ಇಷ್ಟು ವರ್ಷ ಬೆಳ್ಕೊಂಬಂದ್ರೆ ನಿಜ ಈಗಲೂ ಫ್ರೆಂಡ್ ಥರನೇ ಇದೀನಿ. ನಾವು ಫ್ರೆಂಡ್ ಥರನೇ ಮಾತಾಡ್ತಿರ್ತೀವಿ, ಫ್ರೆಂಡ್ ಥರನೇ ಆಚೆ ಹೋಗ್ತಾ ಇರ್ತೀವಿ. ಅದೇ ಸಂತೋಷ. ಸೋ ನೈಸ್. ಯಾವಾಗ ಇದೇ ತರ ಚಿಲ್ ಆಗಿರ್ತಾರ ಅವರು? ಯಾವಾಗ್ಲೂ ಅಂಡ್ ಈಗ ಯಾವ ಫಿಲ್ಮ್ಸ್ ಮಾಡ್ತಾ ಇದ್ದೀರಿ ಇಬ್ರು? ನಿಮ್ಮ ನೆಕ್ಸ್ಟ್ ಡ್ರೀಮ್ ಏನು, ನೆಕ್ಸ್ಟ್ ಪ್ರಾಜೆಕ್ಟ್ ಏನು? ನಾನೀಗ ಪ್ರೆಸೆಂಟ್ ಆಗಿ ಗ್ರಾಮಾಯಣ ಅಂತ ಒಂದು ಸಿನಿಮಾ ಶೂಟ್ ಬಹಳ ನಡೀತಾ ಇದೆ. ಚೆನ್ನಾಗಿತ್ತು ನಿಮ್ದು ಇದು. ಹಾ, correct. ಎಕ್ಸಲೆಂಟ್. ಸೋ ನೈಸ್. ವಾವ್, ಹಲೋ, ಸೋ ಸ್ವೀಟ್. ಬನ್ನಿ ಹಾಯ್ ಬನ್ನಿ ಮಗಳೇ. ಏನಿದು? ವಾವ್, ಇದೇನಕ್ಕಂತ ಇದೇನಪ್ಪ? ಇದೇನ್ರಿ ಫ್ರೆಂಡ್ ಬರ್ತಾರೆ, ಸ್ವೀಟ್ ತರ್ತಾರೆ? ಫ್ರೆಂಡ್ ಅಲ್ಲ ಪೂಜಿ, ಜೈ ಗುರುದೇವ್. ಅವರಿಗೆ ದೋಸೆ ಕಾಫಿ ಅಂದರೆ ತುಂಬ ಇಷ್ಟ. ಎಸ್ಪೆಷಲಿ ನಾನು ಸರ್ವ್ ಮಾಡಿದರೆ ಬಹಳ ಇಷ್ಟ. ಯಾವಾಗಾದರೂ ಅವರು ಊಟ ಮಾಡಲ್ಲ ಅಂತ ಹಠ ಮಾಡುವಾಗ ನನ್ನ ಕೈಲಿ ಕೊಟ್ಟು ಕಳಿಸ್ತಾರೆ, ನಾನು ತೊಗೊಂಡು ಹೋದಾಗ ತಿಂತಾರೆ. ಅದಕ್ಕೆ ಅವ್ರು ಪ್ಲ್ಯಾನ್ ಮಾಡಿ ಓಕೆ, ಲವ್ಲಿ ಮೀಟಿಂಗ್ ಯು ಆಲ್. ಥ್ಯಾಂಕ್ ಯು. ಎಸ್, ನೀವು ಅರ್ಧ ಹೇಳಿದ್ರಿ, ಇನ್ನು ನಿಮ್ಮ ಹೇಳಿಕೆ ಫುಲ್ ಹೇಳಿಲ್ಲ. ನೀವು ಹೇಳಿ. ಇನ್ ಮಿಕ್ಕಿದ್ ನಾನು ಹೇಳ್ಬಿಡ್ತೀನಿ. ಹೇಳಿ. ನೀವು ಕೇಳಿದ್ರಿ ಆಗ್ಲೇ ನಿಮ್ಗೆ 2 ಜನ ತಾಯಿ ಅಂತ. ಒಂದು ನನ್ನ ಹೆತ್ತ ತಾಯಿ, ಇನ್ನೊಂದು ನಮ್ಮ ಅತ್ತೆ, ಹೌದು. ಆಮೇಲೆ ನನ್ನ ಹೆಂಡತಿ ತೋರಿಸ್ತೆ, ಹೌದು. ಇನ್ನೊಬ್ರು ರೇಖಾ ಮೇಡಮ್. ರೇಖಾ ಮೇಡಮ್. 4 ಆಯ್ತು. ಇದು 5ನೇ ತಾಯಿ. ನೋಡಿ ಇದು. ಇವ್ರು 5ನೇ ತಾಯಿ. ಮಗಳಾದ್ರೆ ಒಂದಿನ ಹೋಗ್ಬೇಕಾಗತ್ತೆ, ಸೊಸೆ ಆಗ್ಬಿಟ್ರೆ ಲೈಫ್ ಆಗಿ ಜೊತೆಗಿರ್ತಾರೆ ಅಂತ ಅವಳನ್ನ ಸೊಸೆ ಮಾಡ್ಕೊಂಡ್ಬಿಡ್ತೀನಿ. ವೆರಿ ಗುಡ್. ಗಾಡ್ ಬ್ಲೆಸ್. ಹ್ಯಾಪಿನೆಸ್ ಟು ಬೋತ್ ಆಫ್ ಯು. ಈಗ ಎಂಗೇಜ್ಮೆಂಟ್ ಆಗಿದೆ. ಬಹಳ ಚೆನ್ನಾಗಿದೆ ಜೋಡಿ. ಪ್ಲೀಸ್ ಪಕ್ಕದಲ್ಲಿ ನಿಂತ್ಕೊಳ್ಳಿ, ನಮ್ಮ ಕ್ಯಾಮರಾಗೋಸ್ಕರ. ಬನ್ನಿ. ನಮ್ಮ ಚಿಕ್ಕ ತಾಯಿ. ಕೊನೆ ಸೋ ತಾಯಿ. ನೈಸ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಬಾಯ್. ಥ್ಯಾಂಕ್ಸ್ ಬಾಯ್ಸ್. ರಾಗಡ್ ಅವರ ಇವತ್ತು ನಿಮ್ಮ ಇಡೀ ಫ್ಯಾಮಿಲಿ ಸಮಯ ಮಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ಸ್ ಟು ಆಲ್ ಆಫ್ ಯು. ಇವರೆಲ್ಲರ ಜೊತೆ ಯಾರೋ ಒಬ್ಬರನ್ನ ಮರ್ತು ಬಿಟ್ಟಿದೀವಾ? ಇನ್ನೊಬ್ರು ಯಾರೋ ಬರ್ಬೇಕಾ? ತುಂಬಾ ಜನ ಇದಾರೆ ಪಜಿ, 23 ಜನ ಇದಾರಲ್ಲ, ಎಲ್ಲರೂ ಸಿಗಲ್ಲಪ್ಪ. ಒಬ್ರು ಫಾರಿನ್, ಒಬ್ರು VIP ನಿಮಗೋಸ್ಕರ ಕಾಯ್ತಿದ್ದಾರೆ. ಕರಿಯಣ್ಣ. ಕರೀಣ ಪಜಿ. ಎಸ್, ವೆಲ್ಕಮ್. ವಾವ್, Zoko, come ಬಾ on. ಮಗನೇ. ಅವ್ವ, ಅಪ್ಪಾಜಿ ಬಾ. ಆಯ್ ಸುಖ ಬಾ. ನನ್ ಗೊಡಿರಿ. ಓಯ್, ನೋಡು Zoko. ಇಲ್ಲಿ ಬಾ, ಇಲ್ಲಿ ನೋಡು, ರಾಘು ಹೊಡಿತಾ ಇದೀನ ನೋಡಲಿ. ಇಲ್ಲಿ. ಓಯ್, ಇಲ್ಲ ಹೊಡೆದೆ. ಇಲ್ಲಪ್ಪ, ಏನು ಮಾಡಿಲ್ಲ ನಾನು. ಎಸ್ ಸರ್, ಇವ್ರ ಕತೆ ಹೇಳಿ. ನನಗೆ ಬೇಕಾದ ಟೈಮಲ್ಲಿ ಬಂದ, ಅಂದ್ರೆ ಎಷ್ಟು ಬೇಜಾರಾಗಿತ್ತು ಜೀವನದ ಮೇಲೆ, ಆ ಟೈಮಲ್ಲಿ ಬಂದ. ನನ್ನ ಮಕ್ಕಳು ತರಿಸ್ಕೊಟ್ರು. ಅವತ್ತಿಂದ ಜೊತೆಗಿದ್ದೇನೆ. ಒಂದು ಪಿಕ್ಚರ್ಲಿ ಆಕ್ಟ್ ಮಾಡಿದ್ದೇನೆ. ವಿನಯ್ ಜೊತೆ ಇವನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಸಿದ್ಧಾರ್ಥಲ್ಲಿ. ಈಗ ನನ್ನ ಜೊತೆ ದಿನ ಶೂಟಿಂಗಲ್ಲಿ ಬರ್ತೇನೆ, ಜೊತೆಲಿ ಇವ್ರ ಇರ್ತೇನೆ. ಹೆಸರು ಝೂಕ್. ಅಲ್ಲಿ ನೋಡು. ವಿನಯ್ ಎಲ್ಲ ಇಲ್ಲೇ ನೋಡಲಿ. ಕರಿಗುರು ಬರ್ತಾನೆ ನೋಡ. ಝೂಕ್, ಅಲ್ಲಿ ನೋಡು. ಅಲ್ಲಿ ಓಡು.